ಕುಸುಲಕ್ಕಿ ಇಡ್ಲಿ ಮಾಡೋಕ್ಕೆ 1/4 kg ಕುಸುಲಕ್ಕಿ, ಅರ್ಧ kg ನಲ್ಲೂ ನುಚ್ಚು, 2 ಸ್ಪೂನ್ ಮೆಂತ್ಯ, ಉದ್ದಿನಬೇಳೆ 1/4 kg ಎಲ್ಲ ಬೆಳಗ್ಗೆ ನೆನೆ ಹಾಕಿ ರಾತ್ರಿಗೆ ರುಬ್ಬಿಸ್ಕೊಂಬಂದು ಹುಳಿ ಇಡಬೇಕು. ಮತ್ತು ಅದರೊಳಗೆ ಸ್ವಲ್ಪ ಅನ್ನ ಹಾಕೋಬೇಕು, ಒಂದಿಡಿ ಪಾತ್ರೆ ಒಳಗಡೆ 2 ಇಂಚು, ಅದ್ರ ಮೇಲೆ 2 ಇಂಚು ಕೈ ಇಟ್ಟು ನೋಡಿದ್ರೆ 2 ಇಂಚು ಇರಬೇಕು, ಅಳತೆ ನೀರು ಹಾಕ್ಕೋಬೇಕು. ಈ ಥರ ನುಣ್ಣಗೆಲ್ಲ ರುಬ್ಬಿಸ್ಕೊಂಬಂದು, ಇಲ್ಲ ಮನೆಯಲ್ಲ ರುಬ್ಕೋಬೋದು, ಆಚೆ ರುಬ್ಬಿಸ್ಕೊಂಬರ್ಬೋದು, ಗ್ರೈಂಡರಲ್ಲಿ ಇಲ್ಲ ಮಿಕ್ಸಿಲಿ ರುಬ್ಕೋಬೋದು. ರಾತ್ರಿ ಎಲ್ಲ ನೆನೆಸಿ ಬೆಳಗ್ಗೆ ನೋಡಿದ್ರೆ ಈ ಥರ ಹುಳಿ ಬಂದಿರುತ್ತೆ, ಚೆನ್ನಾಗಿ ಉಬ್ಕೊಂಡಿರುತ್ತೆ. ಇದಕ್ಕೆ 1 ಸ್ಪೂನು ಅಥವಾ 2 ಸ್ಪೂನ್ ಉಪ್ಪು ಹಾಕೋಬೇಕು, ನಮ್ಮ ಅಳತೆ ನೋಡಿಕೊಂಡು. ಅದೇ 1 ಚಿಟಿಕೆ ಅಡುಗೆ ಸೋಡಾ ಹಾಕಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ಹೊಂದ್ಕೊಳ್ಳೋಷ್ಟಕ್ಕೆ ಈ ಕಡೆ ಕುಕ್ಕರಲ್ಲಿ ನೀರಿಟ್ಕೊಂಡು ಒಂಚೂರು ನೀರು ಹಾಕಿ ಬಟ್ಲುಗಳಿಗೆಲ್ಲ ಎಣ್ಣೆ ಸವರ್ಕೊಂಡು ಈ ಥರ ಬಟ್ಲುಗಳಿಗೆಲ್ಲ ಚೆನ್ನಾಗಿ ಹುಳಿ ಹಿಟ್ಟು ಇರ್ತಲ್ಲ, ಇಡ್ಲಿ ಹಿಟ್ಟೆಲ್ಲ ಬಿಟ್ಟು ಚೆನ್ನಾಗಿ ಕುಕ್ಕರೊಳಗೆ ಇಟ್ಟು ಇಡ್ಲಿ ಕುಕ್ಕರು ಅದರಲ್ಲಿಟ್ಟು ವಿಸಿಲ್ ಬರುತ್ತೆ, ಅದು ಚೆನ್ನಾಗಿ ವಿಸಿಲ್ ಬಂದು ಗಮ್ಮನ್ನ ಸ್ಮೆಲ್ ಬರುತ್ತೆ. ಆವಾಗ ಇಡ್ಲಿ ಆಗಿದೆ ಅಂತ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ಇದು ಕುಸುಲಕ್ಕಿ ಇಡ್ಲಿ. ಮುಚ್ಚಳ ಟೈಟಾಗಿ ಮುಚ್ಚಬೇಕು. ಸ್ವಲ್ಪ ಲೂಸ್ ಆದ್ರೂ ಹಬೆ ಹೋಗ್ಬಿಟ್ರೆ ಇಡ್ಲಿ ಸರಿ ಬೇಯಲ್ಲ. ಈಗ ನೋಡಿ ಹಬೆ ಎಲ್ಲ ಹೋಗಿ ಬಿಡಿಸೈತೆ, ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ಸೇಮ್ ಹೋಟ್ಲಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಬಂದಿದೆ ನೋಡಿ ಇಡ್ಲಿ. ಕುಸುಲಕ್ಕಿ ಅಂತೂ ಮೈಗೆ ತುಂಬ ತಂಪಲ್ವಾ, ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ತಿನ್ಬೋದು. ನೋಡಿ ಇಡ್ಲಿ ರೆಡಿ ಆಯಿತು. ಸಾಂಬಾರಾದರೂ ಹಾಕ್ಕೋಬೋದು, ಇಲ್ಲ ಚಟ್ನಿ ಆದರೂ ಮಾಡ್ಕೋಬೋದು, ಇಲ್ಲ ಬಾಂಬೆ ಸಾಗು ಮಾಡ್ಕೋಬೋದು. ಯಾವ್ದ್ರ ಜೊತೆ ಬೇಕಾದರೂ ಚೆನ್ನಾಗಿರ್ತದೆ ಇಡ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಇಡ್ಲಿ.